ಮಂಗಳೂರಿನ ಕಂಕನಾಡಿ ಪ್ರದೇಶದಲ್ಲಿ ವೀಸಾ ಏಜೆಂಟರೊಬ್ಬರು ರಾಜ್ಯ ಹಾಗೂ ಹೊರ ರಾಜ್ಯಗಳ ಹಲವಾರು ಜನರಿಗೆ ವೀಸಾ ವಂಚನೆ ಮಾಡಿರುವುದರ ಬಗ್ಗೆ ವಂಚನೆಗೊಳಗಾದ ಹಲವಾರು ಜನರು ತುಳುನಾಡ ರಕ್ಷಣಾ ವೇದಿಕೆ ಸ್ಥಾಪಕಾಧ್ಯಕ್ಷರಿಗೆ ಮನವಿಯನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ 11:30ಕ್ಕೆ ಇದರ ಸಮಗ್ರ ತನಿಖೆಗೆ ಆಗ್ರಹಿಸಿ ಯೋಗಿ ಶೆಟ್ಟಿ ಜಪ್ಪೂರ್ ಅವರ ನೇತೃತ್ವದಲ್ಲಿ ಸಂತ್ರಸ್ತರು ಅಪರ ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ತನಿಖೆಯಾಗಬೇಕೆಂದು ಒತ್ತಾಯಿಸಿದ್ರು. ಜಿಲ್ಲಾಧಿಕಾರಿಗಳ ಪರವಾಗಿ ಅಪರ ಜಿಲ್ಲಾಧಿಕಾರಿಗಳು ಮನವಿಯನ್ನ ಸ್ವೀಕರಿಸಿದರು. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯ ಕಚೇರಿ ಎದುರುಗಡೆ ನಾವು ಮುಂಭಾಗ ಬಂದಿದ್ದೇವೆ. ವೀಸಾ ಏಜೆಂಟರಿಂದ ವಂಚನೆಗೊಳಗಾದ ಎಲ್ಲ ಸಂತ್ರಸ್ತರೊಟ್ಟಿಗೆ ನಾವು ಇವತ್ತು ಡಿ.ಸಿ ಅವರನ್ನು ಮೀಟ್ ಮಾಡಿ ಬಂದಿದ್ದೇವೆ. ಮೊನ್ನೆ ತಾನೇ ನಾವು 13-14 ದಿನದ ಹಿಂದೆ ನಾವು ಕಮಿಷನರಿಗೆ ಭೇಟಿ ಮಾಡಿ ಮಂಗಳೂರಿನಲ್ಲಿ ಕಂಕನಾಡಿ ಪ್ರದೇಶದಲ್ಲಿ ಒಂದು ವೀಸಾ ಕೊಡಿಸುವ ಒಂದು ಸಂಸ್ಥೆಯಿಂದ ಜನರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ನಾವು ಮನವಿಯನ್ನು ಕೊಟ್ಟಿದ್ದೆವು. ಆ ಬಳಿಕ ನಾವು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದೆವು. ಇದೀಗ ಇವತ್ತು ನಾವು ಪುನಃ ಜಿಲ್ಲಾಧಿಕಾರಿಯವರಿಗೆ ಬಂದು ನಾವು ಹೀಗೆ ನಮ್ಮವರಿಗೆ ಸಮಸ್ಯೆ ಆಗಿದೆ, ಹಲವರಿಗೆ ನ್ಯಾಯ ಸಿಗಬೇಕು ಅಂತ ನಾವು ಬಂದಿದ್ದೇವೆ. ನಮ್ಮ ಉದ್ದೇಶ ಏನಂದರೆ ವೀಸಾ ಏಜೆಂಟರು ರಾಜಾರೋಷವಾಗಿ ಜನರಿಂದ ಹಣವನ್ನು ವಸೂಲಿ ಮಾಡಿಕೊಂಡು ಅಲ್ಲಿ ನಾವು ಯುರೋಪಲ್ಲಿ ಕೊಡ್ತೇವೆ, ಕೆನಡಾದಲ್ಲಿ ಜಾಬ್ ಕೊಡ್ತೇವೆ, ಸ್ಪೇನಲ್ಲಿ ಕೊಡ್ತೇವೆ ಅಂತ ಹೇಳ್ಕೊಂಡು, ಸ್ವೀಡನಲ್ಲಿ ಕೊಡ್ತೇವೆ ಅಂತ ಹೇಳ್ಕೊಂಡು ಜನರನ್ನು ನಂಬಿಸುತ್ತಾ ಜನರ ಹಣವನ್ನು ಮಾಡಿಕೊಂಡು ಬೇರೆ ಹೊರದೇಶಗಾದ ಬೇರೆ ಕಡೆಗೆ ಪರಾರಿ ಆಗ್ತಾರೆ. ಆದರೆ ಇಲ್ಲಿಯ ಕಾನೂನು ಅವರಿಗೆ ಸ್ಟ್ರಿಕ್ಟಾಗಿ ಅವರಿಗೆ ಆ್ಯಕ್ಷನ್ ತಗೊಳ್ಳದಿದ್ದರೆ ಇನ್ನೂ 10 ನಕಲಿ ಏಜೆಂಟರು ಸೃಷ್ಟಿಯಾಗಿಕೊಂಡು ಇನ್ನೂ ಹಲವಾರು ಜನರ ಒಂದು ಹಣವನ್ನು ದೋಚುವಂಥ ಸಾಧ್ಯತೆ ಇದೆ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಕೂಡಲೇ ಅವರ ಕ್ರಮ ತೆಗೆದುಕೊಳ್ಬೇಕು. ಯಾಕೆಂದರೆ ಪಾಪ ಯಾರು ತನ್ನ ಮಗನ ಭವಿಷ್ಯಕ್ಕಾಗಿಯ ಮಗಳ ಭವಿಷ್ಯಕ್ಕಾಗಿಯ ತನ್ನ ಜೀವನದಲ್ಲಿ ಒಂದು ದುಡಿದಂಥ ಹಣವನ್ನು ಒಂದು ಏಜೆಂಟಿಗೆ ಕೊಟ್ಟು ನಮ್ಮ ಮಕ್ಕಳಿಗೆ ಒಂದು ಜಾಬ್ ಆಗಲಿ, ಅವರಿಗೊಂದು ವಿದೇಶದಲ್ಲಿ ಒಂದು ಒಳ್ಳೆಯ ಒಂದು ಇದು ಸಿಕ್ಕಲಿ ಅಂತ ಅದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಇಂಥ ವಂಚನೆ ಆದ ಸಂದರ್ಭದಲ್ಲಿ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕೂಡಲೇ ಸಂಬಂಧಪಟ್ಟ ಇಲಾಖೆ ಕೂಡಲೇ ಅವರ ಮೇಲೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಕೊಂಡು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ನಾವು ಒತ್ತಾಯಿಸಿದ್ದೇವೆ. ನನ್ನ ಹೆಸರು ಗ್ಲೆಂಡಿಸೋದ. ನಾನು ಆಲ್ವಿನ್ ಅವರಿಗೆ ಮಾರ್ಚ್ 2022ರಂದು ಕತ್ತರಿಗೆ ಹೋಗುವ ಕೆಲಸದ ನಿಮಿತ್ತ ನಾನು ಅವರಿಗೆ ಭೇಟಿ ಮಾಡಿ ಮರುದಿನವೇ ಅವರಿಗೆ ಹಣವನ್ನು ನೀಡಿದ್ದೆ. ಆದರೆ ನಾನು ಕತ್ತರಲ್ಲಿ ಕೆಲಸದಲ್ಲಿ ಇದ್ದ ಕಾರಣ ನನಗೆ ಅವರು ವಾಟ್ಸಪ್ಪಲ್ಲಿ ಅವರು ಯಾವಾಗಲೂ ಸ್ಟೇಟಸ್ ಪೋಸ್ಟ್ ಮಾಡ್ತಾಯಿದ್ರು. ಒಂದಿನ ಸ್ಟೇಟಸ್ ಪೋಸ್ಟ್ ಮಾಡುವಾಗ ಒಬ್ಬನಿಗೆ ಕತ್ತರದ್ದು ವೀಸಾದ ಬಗ್ಗೆ ಅವರು ಪೋಸ್ಟ್ ಮಾಡಿದರು. ನಾನು ಕತ್ತರಲ್ಲಿ ಕೆಲಸದಲ್ಲಿದ್ದ ಕಾರಣ ಆ ಪೋಸ್ಟನ್ನು ಅದರಲ್ಲಿ ವೀಸಾ ನಂಬರ್ ಇರ್ತದೆ. ವೀಸಾ ನಂಬರ್ ಅಲ್ಲಿ ಕತ್ತರದ್ದು ಗೃಹ ಇಲಾಖೆದು ವೆಬ್ಸೈಟಲ್ಲಿ ನಾನು ಚೆಕ್ ಮಾಡುವಾಗ ಅಲ್ಲಿ ವೀಸಾ ನಂಬರ್ ಕನಿಷ್ಠ 12 ಸಂಖ್ಯೆ ಇರಬೇಕು. ಆದರೆ ಇಲ್ಲಿ ಅವರು ಪೋಸ್ಟ್ ಮಾಡಿದ್ದ ವೀಸಾದಲ್ಲಿ ಕೇವಲ 11 ಸಂಖ್ಯೆ ಮಾತ್ರ ಇತ್ತು. ಅದು ನಮಗೆ ಗೊತ್ತಾಯಿತು ಇದು ಒಂದು ವಂಚನೆ ಮಾಡುವನೇ ಒಂದು ಜಾಲ ಅಂತ. ನಾನು ತುರ್ತಾಗಿ ನನ್ನ ಸ್ನೇಹಿತರ ಮುಖಾಂತರ ಅವರಿಗೆ ಮೆಸೇಜ್ ಮಾಡುವಾಗ ಅವ್ರು ಹೇಳಿದರು, ನೀವೆಂತ ನನ್ನನ್ನು ನಕಲಿ ಅಂತ ಹೇಳಲಿಕ್ಕೆ ನಾನು ಪ್ರೂವ್ ಮಾಡಲಿಕ್ಕೆ ನೋಡ್ತೀರಾ ಅಂತ ಹೇಳಿ ಅವರು ಸ್ವಲ್ಪ ಧಮಕಿ ಕೊಡುವ ರೀತಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದರು. ಮತ್ತು ಅದರಲ್ಲಿ ಒಂದು ವೀಸಾದಲ್ಲಿ ಪ್ಲೇಸ್ ಆಫ್ ಬರ್ತ್ ಅಂತ ಒಂದು ಇರ್ತದೆ. ಪ್ಲೇಸ್ ಆಫ್ ಬರ್ತ್ ಮತ್ತು ಒಂದು ರಾಜ್ಯದ ಹೆಸರು ಇರ್ತದೆ. ಅದರಲ್ಲಿ ಪ್ಲೇಸ್ ಆಫ್ ಬರ್ತ್ ತೊತ್ತಕಾಡು ಕರ್ನಾಟಕ ಅಂತ ಇತ್ತು. ತೊತ್ತಕಾಡು ಅಂತ ಹೇಳಿ ಒಂದು ಜಾಗನೇ ಇಲ್ಲ ಕರ್ನಾಟಕದಲ್ಲಿ. ಅದರಲ್ಲಿ ಅವರು ಇನ್ನೊಂದು ಸಲ ಗೊತ್ತಾಯಿತು. ಮತ್ತು ಅವರು ಯಾವಾಗಲೂ ಪೋಸ್ಟ್ ಮಾಡುವಾಗ ಅವರೊಂದು ಮಾತಾಡುವ ರೀತಿ ನೋಡಿದರೆ ಒಂದು ಬೆದರಿ ಆಗುವ ರೀತಿಯಲ್ಲಿ ಅವರು ಪೋಸ್ಟ್ ಮಾಡೋದು. ಮತ್ತು ಏನಂದರೆ ನಾನು ಅವರಿಗೆ ಮುಖ್ಯವಾಗಿ ಅವರು ಹಣ ಕೊಟ್ಟದ್ದು ಅವರ ಪಾಸ್ಟರ್ ಅಂತ ಹೇಳುವ ಕಾರಣ. ಪಾಸ್ಟರ್ ಅವರು ಪ್ರಾರ್ಥನೆ ಮಾಡೋದು, ರೋಗಿಗಳನ್ನು ಭೇಟಿ ಮಾಡುವ ಫೋಟೋ, ರೋಗಿಗಳನ್ನು ಉಪಚರಿಸುವ ಫೋಟೋ ಅವರೆಲ್ಲ ಪೋಸ್ಟ್ ಮಾಡ್ತಾಯಿದ್ರು. ಮತ್ತು ಅವರು ಶ್ರೀಲಂಕಾ ಮತ್ತು ಭಾರತದ ಬೇರೆ ಬೇರೆ ಕಡೆ ಮತ್ತು ಥೈಲ್ಯಾಂಡ್ ಅದರಲ್ಲಿ ಹೋಗೋ ಫೋಟೋ, ಅಲ್ಲಿ ಪ್ರಾರ್ಥನೆ ಮಾಡೋ ಫೋಟೋ ಅದು ನೋಡಿ ನಮಗೆ ಕೂಡ ಅವರ ಮೇಲೆ ನಂಬಿಕೆ ಜಾಸ್ತಿ. ಮತ್ತು ಯಾವಾಗ ಇದು ಗೊತ್ತಾಯ್ತಾ ಅದರಿಂದ ನಾನು ಅವರಿಗೆ ಹಣ ಕೊಡುವಲಿಕ್ಕೆ ನಾನು ಕೊಡಬೇಕನ್ನು ಒತ್ತಾಯಿಸುವಾಗ ಅವರು ಒಂದೊಂದು ನೆಪ ಕೊಟ್ಟು ಮುಂದೂಡ್ತಾ ಇಲ್ಲಿ ತನಕ ನಮ್ಮದು 1 ರೂಪಾಯಿ ಕೂಡ ನನಗೆ ಸಿಗದೆ ನನಗೆ ಮೋಸ ಮಾಡಿದ್ದಾರೆ. ಅದಕ್ಕೆ ನಾನು ಶ್ರೀ ಯೋಗಿ ಶೆಟ್ಟಿ ಅವರ ಶ್ರೀ ತುಳುನಾಡು ರಕ್ಷಣಾ ವೇದಿಕೆಯ ಮುಖಾಂತರ ನಾನು ಇಲ್ಲಿ ಬಂದು ಈಗ ಭೇಟಿ ಮಾಡಿ ಅವರ ಮುಖಾಂತರ ಜಿಲ್ಲಾಧಿಕಾರಿಗೆ ನಾವೆಲ್ಲರೂ ಸೇರಿ ಮನವಿಯನ್ನು ಕೊಟ್ಟಿದ್ದೇವೆ. This is Xavier Matthias on behalf of my daughter Karishma Matthias.
who had made an application with this organization called Legend in Kankanadi for this overseas recruitment job, and we were told that we have paid an amount of 5 lakhs towards this job in JP Morgan in Australia, and this was paid in June 2021. Since then till today, we have not had any hopes of getting this job. In the meantime, he has been telling us that you see my status for the updates. There was no any WhatsApp communication, no email communication, nothing at all. So we were supposed to follow the status on WhatsApp and know what is the next procedure. Yeah, all this while he has been hoodwinking us and telling us that the visas are being issued, they are being issued in stages. He showed us copies of visas, he showed us the names of people who are going abroad, and even recently, about 2-3 months ago, he called about 50 people to an office and to the one office setup, and there he had given explanation saying that keep your bags ready, we are going to Dubai and your visas are coming, your tickets are coming and all that stuff, and eventually nothing came out of it. Even after that, there were some 4 Goans who have been shown in Dubai, who have already gone to undertake the training, and they were proceeding for jobs overseas. But we later on came to know that they spent a month, they enjoyed, had fun and all that, and returned back to their hometown. So this is what he has been fooling us right through and brainwashing us. We have come to a state now that we have given up on this, and that he should refund our money, and we are at so far we didn't know who all were in this scam kind of a thing, and individually he used to deal with us. Now that we are united, we have now taken up this stand with Tulunad Vedike. Yogesh Shetty is helping us in this, and today we have submitted a memorandum to the Deputy Commissioner, and we are going to proceed with this further in whatever way we can. Thank you. ನನ್ನ ಹೆಸರು ಗಿಲ್ಬರ್ಟ್ ವಾಸೆ. ನನ್ನ ಮಗಳ ಹೆಸರಿನಲ್ಲಿ 5,95,000 ಈ ಲೆಜೆಂಡ್ ಆಲ್ ಇಂಡಿ ಮಾಲ್ ಅಂತೇಳಿ ಅವರು ತೆಗೆದುಕೊಂಡಿದ್ದರು. ಅದು ರಿಫಂಡ್ ಮಾಡ್ತೇನೆ ಅಂತೇಳಿ ಅವರು ಹೇಳಿದರು. ನನ್ನ ಮಗಳು ಬೇರೆ ಕೆಲಸ ಬಿಟ್ಟು ಆಸ್ಟ್ರೇಲಿಯಾಕ್ಕೆ ಕಳಿಸ್ತೇನೆ ಅಂತೇಳಿ ತಯಾರಾಗಿ ಇದ್ದರು. ಮತ್ತು ರಿಫಂಡ್ ಮಾಡ್ತೇನೆ ಅಂತೇಳಿ 5 ಲಕ್ಷದಲ್ಲಿ ಸ್ವಲ್ಪ ಹಣ ವಾಪಸ್ ಕೊಟ್ಟರು. ಇನ್ನೂ 5 ಲಕ್ಷ ಅವರು ನಮಗೆ ಆಗಬೇಕು. ಈಗ 6 ಲಕ್ಷ ನಾವು ಲೋನ್ ಮಾಡಿ ಬ್ಯಾಂಕಿನಲ್ಲಿ, ಸೊಸೈಟಿಯಲ್ಲಿ ಬ್ಯಾಂಕ್ ಲೋನ್ ಮಾಡಿ ಕೊಟ್ಟದ್ದು, ಚಿನ್ನವನ್ನು ಅಡವಿಟ್ಟು. ಈಗಲೂ ನನ್ನ ಹತ್ರ ರೆಕಾರ್ಡೆಲ್ಲ ಕೊಟ್ಟಿದ್ದೇನೆ. ಅದಕ್ಕೆ ಬೇಕಾಗಿ ನಾವು ಈಗ ನಮಗೆ ಏನು ಉಪಾಯ ಇಲ್ಲದೆ ನಾವು ನಮ್ಮ ತುಳುನಾಡ ವೇದಿಕೆಯಾದ ಯೋಗಿ ಶೆಟ್ಟಿ ಅವರ ಹತ್ರ ದೂರು ಕೊಟ್ಟು ನಾವು ಇಲ್ಲಿ ಅರ್ಜಿ ಕೊಟ್ಟಿದ್ದೇವೆ. ನನ್ನ ವಾಸಸ್ಥಳ BC ರೋಡು. ಈ ಮೂಲಕ ನಾನು ಪ್ರಾರ್ಥನೆ ಮಾಡುವುದೇನೆ ಅಂತ ಹೇಳಿದರೆ, ನಾವು ಕೊಟ್ಟ 5 ಲಕ್ಷವನ್ನು ನಮಗೆ ವಾಪಸ್ ಕೊಡಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಲೆಜೆಂಡ್ ಆಫೀಸಿನ ಆರ್ಮಿನವರಿಗೆ ವಿದೇಶದಲ್ಲಿ ಉದ್ಯೋಗಕ್ಕೆ ವೀಸಾ ಕೊಡಿಸ್ತೇನೆ ಅಂತ ಹೇಳಿದ್ದಕ್ಕೆ ನಾವು ಅವರಿಗೆ ಹಣ ಕೊಟ್ಟಿರ್ತೇವೆ. ಈಗ 2 ವರ್ಷದಿಂದ ನಾವು ಕಾಯ್ತಾ ಇದ್ದೇವೆ. ಅವರು ವೀಸಾ ಸಹ ಕೊಡಲಿಲ್ಲ ನಮಗೆ. ನಾವು ಕೇಳಿದರೆ ಇವತ್ತು ಬರ್ತದೆ, ನಾಳೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆ ಅವರು ಎಲ್ರಿಗೂ ಮೋಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಅದರಿಂದ ನಾವು ನಮಗೆ ಹಣ ಹಿಂದೆ ಕೊಡಿ ಅಂತ ಕೇಳಿದ್ದೇವೆ ಅದಕ್ಕೆ. ಆದರೆ ಒಂದು ಹಣ ಹಿಂದೆ ಕೊಡ್ತಾ ಇಲ್ಲ, ವೀಸಾ ಸಹ ಇಲ್ಲ. ಹಾಗಾಗಿ ನಾವು ಈಗ ನಮಗೆ ಗೊತ್ತಾಯಿತು. ಹಾಗೆ ನಾವು ಎಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಸೇರಿ ತುಳುನಾಡ ವೇದಿಕೆ ಅಧ್ಯಕ್ಷ ಯೋಗೇಶ್ ಶೆಟ್ಟಿ ಅಂತ ಈಗ DC ಆಫೀಸಲ್ಲಿ ಒಂದು ಅರ್ಜಿ ಕೊಟ್ಟಿದ್ದೇವೆ.